ಇವತ್ತು 10 ಮಿನಿಟ್ಸಲ್ಲಿ ಆಗುತ್ತೆ ಚಕ್ಲಿ. ಹಬ್ಬಕ್ಕೆ ಬೇಗ ಮಾಡ್ಬೋದು. ಈ ಥರ ನೋಡಿ, ಕಡಲೆ ಬೀಜ ಹುರಿದು ಸಿಪ್ಪೆ ತೆಗ್ದಿರೋದು ಒಂದು ಬೌಲು, ಒಂದು ಅರ್ಧ ಬೌಲು ಕಡಲೆ, ಹುರ್ಗಡ್ಲೆ ಇದೆರಡರೂ ಪೌಡ್ರ್ ಮಾಡ್ಕೊಳೋಣ. ನಯಸ್ಸಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀವಿ. ನಯಸ್ಸಿರಬೇಕು. ಇದಕ್ಕೆ ಒಂದು ಬೌಲು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ಮಾಮೂಲಿ ಮನೇಲಿರೋ ಅಕ್ಕಿ ಹಿಟ್ಟೆಯ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನು ಖಾರದ ಪುಡಿ, ಅಚ್ಚ ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಕಾಯಿಸಿರೋ ಎಣ್ಣೆ ಸೇರಿಸ್ತಾ ಇದ್ದೀನಿ. ಒಂದು 3 ಸ್ಪೂನ್ ಸೇರಿಸಿ, ನಾನು ಅದು ಸೌಟಲ್ಲಿ ಸೇರಿಸ್ತಾ ಇದ್ದೀನಿ. ಒಂದು 3 ಸ್ಪೂನ್ ಸೇರಿಸಿ ಸಾಕು. ಕಾದಿರೋ ಎಣ್ಣೆ, ಎಳ್ಳು ಸ್ವಲ್ಪ, ನೀವು ಬೇಕಾದರೆ ಜೀರಿಗೆ, ಓಂಕಾಳು ಎಲ್ಲ ಸೇರಿಸ್ಕೋಬೋದು. ನಾನು ಬರೀ ಎಳ್ಳು ಸೇರಿಸಿದ್ದೀನಿ. ತಣ್ಣೀರೇ ಅದು, ಬಿಸಿನೀರೇನು ಹಾಕಬೇಡಿ, ತಣ್ಣೀರೇ ಯೂಸ್ ಮಾಡಿ. ಸ್ವಲ್ಪ ಸಾಫ್ಟಾಗೆ ಕಲಿಸ್ಬೇಕು, ಜಾಸ್ತಿ ಗಟ್ಟಿ ಕಲಿಸ್ಬಾರ್ದು. ಜಾಸ್ತಿ ಗಟ್ಟಿ ಕಲಿಸಿದ್ರೆ ಪೀಸ್ ಪೀಸ್ ಆಗ್ತವೆ. ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು. ಈ ಥರ ನೋಡಿ ಕಲಸಿಟ್ಕೊಂಡಿದ್ದೀನಿ. ಇವಾಗ ಚಕ್ಲಿ ಒಳ್ಳಿ ಸೇರಿಸೋಣ. ಇವಾಗ ಒಂದು ಜಾಲರಿಗೆ ಈ ಥರ ಡಿಸೈನ್ ಮಾಡ್ಕೊಳೋಣ. ದೇವ್ರ ಮುಂದಕ್ಕೆ ಇಡೋದಕ್ಕೆ ಡಿಸೈನ್ ಬೇಕಲ್ಲ, ಅದಕ್ಕೆ ಈ ಥರ ಮಾಡ್ಕೊತಾ ಇದ್ದೀವಿ. ಇಲ್ಲಾಂದರೆ ಡೈರೆಕ್ಟಾಗೆ ಪ್ರೆಸ್ ಮಾಡ್ಬೋದು. ಈ ಥರ ಎಲ್ಲವೂ ಒಂದೊಂದೇ ಮಾಡಿಕೊಂಡು ಎಣ್ಣೆಗೆ ಸೇರಿಸೋಣ. ಎಣ್ಣೆ ಕಾಯ್ದಾದ್ಮೇಲೆ ಸಿಮ್ಮಲ್ಲಿ ಇಟ್ಕೋಬೇಕು. ಈ ಥರ ಎಲ್ಲವನ್ನೂ ಸೇರಿಸೋಣ. ಈ ಥರ ಮುಚ್ಚಾಕೋಣ. ವೈಟ್ ಆಗಬೇಕು ಅಂದರೆ ಖಾರದ ಪುಡಿ ಸೇರಿಸ್ಬೇಡಿ, ವೈಟ್ ಚಕ್ಲಿ ಆಗುತ್ತೆ ಆವಾಗ. ನೋಡಿ ರೆಡಿ ಆಯಿತು. ಒಂದು ಸರ್ವಿಂಗ್ ಬೌಲಿಗೆ ಹಾಕೋಣ. ನೋಡಿ ಈ ಥರ ಗಣೇಶನ ಮುಂದೆ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಗಣೇಶ ಗೌರಿ ಹಬ್ಬಕ್ಕೆ ಎಲ್ಲವ ಈ ಥರ ಜೋಡಿಸ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್